ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಪ್ರಿಷಾ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಸಿಂಪಲ್ಲಾಗಿ ಹೋಮ್ ಮೇಡ್ ಅಲೋವೆರಾ ಹೇರ್ ಮಾಸ್ಕನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಇವಾಗಂತೂ ಎಲ್ಲರಿಗೂ ಏರ್ ಫಾಲ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದರಲ್ಲೂ ಸೆಕೆಗಾಲದಲ್ಲಂತೂ ತುಂಬಾ ಜಾಸ್ತಿ. ಅದಕ್ಕೆ ನಾವು ಹೆಚ್ಚೇನು ಖರ್ಚು ಮಾಡಬೇಕಾಗಿಲ್ಲ. ನಮ್ಮ ಮನೆಯಲ್ಲೇ ಇರುವಂಥ ಅಲೋವೆರಾವನ್ನು ಯೂಸ್ ಮಾಡಿ ಯಾವ ರೀತಿ ಹೇರ್ ಮಾಸ್ಕನ್ನು ರೆಡಿ ಮಾಡೋದು ಅಂತ ನೋಡೋಣ. ಹಾಗೆ ಅಲೋವೆರಾ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಯಾರ ಮನೆಯಲ್ಲೆಲ್ಲ ನೀವು ಅಲೋವೆರಾವನ್ನು ಬೆಳೀತಾ ಇಲ್ವೋ ದಯವಿಟ್ಟು ನಿಮ್ಮ ಮನೆಯಲ್ಲಿ ಒಂದು ಗಿಡವನ್ನು ತಂದು ನೆಡಿ ಅಂತ ಹೇಳ್ತೀನಿ. ಯಾಕಂದರೆ ಇದರ ಗಾಳಿ ನಮಗೆ ತುಂಬಾ ಒಳ್ಳೆಯದು. ತುಳಸಿ ಗಿಡವನ್ನು ನಾವು ಹೇಗೆ ಮನೆ ಮುಂದೆ ನೆಡ್ತೀವೋ ಅದರಿಂದ ಎಷ್ಟೊಂದು ಉಪಯೋಗ ಇದೆಯೋ ನಮಗೆ, ಅದೇ ರೀತಿ ಅಲೋವೆರಾ ಕೂಡ ಅದರ ಗಾಳಿ ನಮಗೆ ತುಂಬಾ ಒಳ್ಳೆಯದು. ಅಲೋವೆರಾದ ಉಪಯೋಗವನ್ನು ಹೇಳ್ತಾ ಹೋದರೆ ತುಂಬಾ ಇದೆ. ಅದರಲ್ಲಿ ನಾನು ಕೆಲವೊಂದನ್ನು ನಿಮ್ಮ ಜೊತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲೋವೆರಾದ ಜೆಲ್ಲನ್ನು ಮುಖಕ್ಕೆ ಹಚ್ಚೋದ್ರಿಂದ ಮುಖದ ಚರ್ಮ ಮೃದು ಆಗುತ್ತೆ. ಹಾಗೆ ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಜೀರ್ಣಕ್ರಿಯೆಗೆ ಕೂಡ ತುಂಬಾ ಒಳ್ಳೆಯದು. ಶುಗರ್ ಪೇಷಂಟ್ಗಳಿಗೂ ಕೂಡ ತುಂಬಾ ಒಳ್ಳೆಯದು. ಮನೆಯಲ್ಲಿ ನೆಡೋದ್ರಿಂದ ಅದರ ಗಾಳಿ ನಮಗೆ ತುಂಬಾ ಒಳ್ಳೆಯದು. ಹಾಗೆ ಪೀರಿಯಡ್ಸ್ ಟೈಮಲ್ಲಿ ಕೆಲವರಿಗೆ ಹೊಟ್ಟೆ ನೋವು ಇರುತ್ತೆ. ಅಂಥವರು ಇದನ್ನು ಪ್ರತಿದಿನ ಮಾರ್ನಿಂಗ್ ಸೇವಿಸೋದ್ರಿಂದ ಆ ಹೊಟ್ಟೆ ನೋವು ಬರುವ ಸಾಧ್ಯತೆ ಕಡಿಮೆ ಇರುತ್ತೆ. ಹಾಗೆ ಕೂದಲಿಗಂತೂ ಇದು ತುಂಬಾ ಒಳ್ಳೆಯದು. ಇದರ ಮಾಸ್ಕನ್ನು ವೀಕ್ಲಿ ಟೂ ಟೈಮ್ಸ್ ಅಥವಾ 3 ಟೈಮ್ಸ್ ನಾವು ಹಚ್ಚಿ ನಂತರ ಸ್ನಾನ ಮಾಡೋದ್ರಿಂದ ನಮ್ಮ ಕೂದಲು ತುಂಬ ಉದ್ದವಾಗಿ ಬೆಳೆಯುತ್ತೆ. ಹಾಗೆ ಸಿಲ್ಕಿಯಾಗಿ ಕೂಡ ಇರುತ್ತೆ. ಹಾಗೆ ಅಲೋವೆರಾವನ್ನು ಕಟ್ ಮಾಡಿ ತಗೊಂಡು ಬಂದ ನಂತರ ಒಂದು 2 ಗಂಟೆ ಹಾಗೆ ಇಟ್ಬಿಡಿ. ಯಾಕಂದರೆ ಅಲೋವೆರಾವನ್ನು ಕಟ್ ಮಾಡಿರುವಂಥ ಜಾಗದಲ್ಲಿ ಒಂದು ಯೆಲ್ಲೋ ಕಲರ್ ಒಂದು ಜೆಲ್ ಹೊರಬರುತ್ತೆ. ಅದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಆ ಜೆಲ್ ಸಂಪೂರ್ಣವಾಗಿ ಅಂದರೆ ಯೆಲ್ಲೋ ಕಲರ್ ಜೆಲ್ ಬರುತ್ತೆ, ಅದು ಸಂಪೂರ್ಣವಾಗಿ ಹೋದ ನಂತರ ಅದನ್ನು ನಾವು ಯೂಸ್ ಮಾಡೋಣ. ಅದು ಯಾವುದಕ್ಕಾದರೂ ಆಗ್ಬೋದು, ಹೇರ್ ಮಾಸ್ಕಿಗಾದರೂ ಆಗ್ಬೋದು, ಅಥವಾ ಫೇಸ್ಗೆ ಯೂಸ್ ಮಾಡೋದಾದರೂ ಆಗ್ಬೋದು, ಅಥವಾ ನೀವು ಸೇವಿಸೋದಾದರೂ ಆಗ್ಬೋದು. ಆ ಯೆಲ್ಲೋ ಕಲರ್ ಜೆಲ್ ಹೋದ ನಂತರ ಯೂಸ್ ಮಾಡಿ. ಇವಾಗ ನಾವು ಹೇರ್ ಮಾಸ್ಕನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ಅಲೋವೆರಾದ ಸಿಪ್ಪೆಯನ್ನು ಸಂಪೂರ್ಣವಾಗಿ ತೆಗೆದು ಬರೀ ಅದರ ಒಳಗಿರುವಂಥ ಜೆಲ್ಲನ್ನು ಮಾತ್ರ ನೀವೊಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ.
ನಮ್ಗೆ ಇವಾಗ ಇಷ್ಟೊಂದು ಜೆಲ್ ಸಿಕ್ತು. ಈ ಜೆಲ್ಲಿಗೆ ಇವಾಗ ನಾವು ಕೊಕೊನಟ್ ಆಯಿಲನ್ನು ಯೂಸ್ ಮಾಡುವ, ಅಂದರೆ ತೆಂಗಿನ ಎಣ್ಣೆಯನ್ನು ಸ್ವಲ್ಪ ಹಾಕೋಣ. ತೆಂಗಿನ ಎಣ್ಣೆಯನ್ನು ಹಾಕಿ ಆನಂತರ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋಣ. ಗ್ರೈಂಡ್ ಮಾಡಿದಾಗ ನಮಗೊಂದು ವೈಟ್ ಮಾಸ್ಕ್ ಸಿಗುತ್ತೆ, ಹೇರ್ ಮಾಸ್ಕ್. ತೆಂಗಿನ ಎಣ್ಣೆ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಹೇರ್ ಮಾಸ್ಕ್ ರೆಡಿ ಆಯಿತು ನೋಡಿ. ಈ ಹೇರ್ ಮಾಸ್ಕನ್ನು ನಾವು ಸ್ನಾನಕ್ಕಿಂತ 1 ಗಂಟೆಯ ಮೊದಲು ಚೆನ್ನಾಗಿ ನಮ್ಮ ಕೂದಲ ಬುಡಕ್ಕೆ ಮಸಾಜ್ ಮಾಡಿ, ಆನಂತರ ಉಳಿದಿರೋದನ್ನು ನೀವು ಕೂದಲಿಗೆ ಹಚ್ಚಿ 1 ಗಂಟೆ ಅಥವಾ 2 ಗಂಟೆ ಬಿಟ್ಟು ನಂತರ ತಲೆಗೆ ಸ್ನಾನ ಮಾಡಿ. ಹೀಗೆ ನೀವು ವಾರದಲ್ಲಿ 2ರಿಂದ 3 ಬಾರಿ ಮಾಡಿದರೆ ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ಸಿಲ್ಕಿಯಾಗಿ ಕೂಡ ಇರುತ್ತೆ. ಹೇರ್ ಫಾಲ್ ಕಂಟ್ರೋಲ್ ಕೂಡ ಆಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.